ಲೇಡೀಸ್ ಅಂಡ್ ಜೆಂಟಲ್ಮನ್, ಸಿಎಂ ಆಗಿ ಡಿಕೆ ಶಿವಕುಮಾರ್ ಅವರು ಅಧಿಕಾರ ವಹಿಸಿಕೊಂಡ ಬೆನ್ನಲ್ಲೇ ಕೈ ಪಾಳ್ಯದಲ್ಲಿ ಈಗ ಸಂಪುಟ ಯುದ್ಧ ಆರಂಭ ಆಗಿದೆ. ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕರಿಸಿದ 13 ಸಚಿವರ ಪಟ್ಟಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರದ್ದೇ ಸಂಪೂರ್ಣ ಮೇಲುಗೈ ಕಂಡು ಬಂದಿದೆ. ಹಾಗಾದ್ರೆ ಡಿಕೆಶಿ ಆಪ್ತರಿಗೆ ಮೊದಲ ಪಟ್ಟಿಯಲ್ಲಿ ಜಾಗ ಸಿಕ್ಕಿಲ್ಲ. ಸಿಎಂ ಆದ್ರೂ ಡಿಕೆಶಿ ತಮ್ಮ ಆಪ್ತರನ್ನ ಮೊದಲ ಪಟ್ಟಿಯಿಂದ ಹೊರಗಿಟ್ಟಿದ್ಯಾಕೆ? ಇದು ಹೈಕಮಾಂಡ್ ತಂತ್ರನಾ ಅಥವಾ ಡಿಕೆಶಿ ಅವರದ್ದೇ ಮಾಸ್ಟರ್ ಪ್ಲಾನಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನೋಡ್ತಾ ಹೋಗೋಣ. ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ನಿಶ್ಚಿತ. ಮೊದಲ ಹಂತದಲ್ಲಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಂತಹ 13 ಜನ ಸಚಿವರ ಪಟ್ಟಿಯಲ್ಲಿ ಮಾಜಿ ಸಿಎಂ ಸಿದ್ದರಾಮಯ್ಯ ಅವರ ಆಪ್ತರದ್ದೇ ಸಂಪೂರ್ಣ ಮೇಲುಗೈ ಕಂಡುಬಂದಿದೆ. ಯತೀಂದ್ರ ಸಿದ್ದರಾಮಯ್ಯ ಸೇರಿದಂತೆ ಬಹುತೇಕರೆಲ್ಲರೂ ಸಿದ್ದರಾಮಯ್ಯ ಅವರ ಬಣದವರೇ ಆಗಿದ್ದಾರೆ. ಡಿಕೆಶಿ ಆಪ್ತರಿಗೆ ಮೊದಲ ಪಟ್ಟಿಯಲ್ಲಿ ಜಾಗ ಸಿಕ್ಕಿಲ್ಲ. ಅದಷ್ಟೇ ಅಲ್ಲ, ಈಗ ಬಾಕಿ ಇರುವಂತಹ 20 ಜನ ಸಚಿವ ಸ್ಥಾನಗಳಿಗಾಗಿ ಎರಡನೇ ಹಂತದ ಕಸರತ್ತು ಕೂಡ ಜೋರಾಗಿದೆ. ಸಚಿವ ಸಂಪುಟ ರಚನೆಯ ಒಳಸುಳಿವು ತೀವ್ರ ರಾಜಕೀಯ ಚರ್ಚೆಗೆ ಕಾರಣವಾಗಿದೆ. ಮೊದಲ ಹಂತದ 13 ಜನ ಸಚಿವರ ಪಟ್ಟಿಯಲ್ಲಿ ಸಿದ್ದರಾಮಯ್ಯ ಬಣದ ನಾಯಕರು ಸಿಂಹಪಾಲನ ಪಡೆದುಕೊಂಡಿರೋದು, ಹಾಗೆ ಡಿಕೆಶಿ ಆಪ್ತರು ಕಾಣಿಸದೇ ಇರೋದು ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಮುಖ್ಯಮಂತ್ರಿ ಗದ್ದುಗೆಯನ್ನ ಬಿಟ್ಟುಕೊಟ್ಟಂತಹ ಮಾಜಿ ಸಿಎಂ ಸಿದ್ದರಾಮಯ್ಯ ಮತ್ತೆ ಅವರ ಬಣದ ನಾಯಕರಲ್ಲಿ ಯಾವುದೇ ಅಸಮಾಧಾನ ಮೂಡದಂತೆ ತಡೆಯೋದಕ್ಕೆ ಮೊದಲ ಹಂತದಲ್ಲೇ ಅವರ ಆಪ್ತರಿಗೆ ಆದ್ಯತೆಯನ್ನ ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ತಾವೇ ಮುಖ್ಯಮಂತ್ರಿ ಆಗಿರೋದ್ರಿಂದ ತನ್ನ ಆಪ್ತರನ್ನ ಸಂಪುಟಕ್ಕೆ ಸೇರಿಸಿಕೊಳ್ಳೋದಕ್ಕೆ ಯಾವುದೇ ಆತುರವನ್ನ ತೋರಿಸಿಲ್ಲ. ಪಕ್ಷದ ಒಗ್ಗಟ್ಟನ್ನ ಪ್ರದರ್ಶನ ಮಾಡೋದಕ್ಕೆ ಮೊದಲು ಸಿದ್ದರಾಮಯ್ಯ ಬಣಕ್ಕೆ ಮಣೆಯನ್ನ ಹಾಕಿ ನಂತರದ ಹಂತದಲ್ಲಿ ತಮ್ಮ ನಂಬಿಕಸ್ಥರನ್ನ ಪ್ರಮುಖ ಖಾತೆಗಳೊಟ್ಟಿಗೆ ಸಂಪುಟಕ್ಕೆ ತರೋದು ಡಿಕೆಶಿಯ ಲೆಕ್ಕಾಚಾರವಾಗಿದೆ. ಹೊಸದಾಗಿ ಸಿಎಂ ಆಗಿ ಅಧಿಕಾರ ವಹಿಸಿಕೊಂಡ ಡಿಕೆ ಶಿವಕುಮಾರ್ ಅವರಿಗೆ ಆಡಳಿತದ ಆರಂಭದಲ್ಲೇ ಯಾವುದೇ ಲೋಪ ಆಗಬಾರದು, ಹಾಗೆ ಸರ್ಕಾರ ಸ್ಥಿರವಾಗಿರಬೇಕು ಅನ್ನುವಂತಹ ಕಾರಣಕ್ಕೆ ಮೊದಲ ಬ್ಯಾಚ್ನಲ್ಲಿ ಅನುಭವಿ ನಾಯಕರನ್ನೇ ಕೂರಿಸೋದಕ್ಕೆ ಹೈಕಮಾಂಡ್ ನಿರ್ಧಾರ ಮಾಡಿದೆ. ಇನ್ನು ಎರಡನೇ ಪಟ್ಟಿಯಲ್ಲಿ ತಮ್ಮ ಪರಮಾಪ್ತ ನಾಯಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಸಚಿವ ಸ್ಥಾನ ನೀಡೋದು ಮಾತ್ರವಲ್ಲದೆ ಅವರಿಗೆ ಬೆಳಗಾವಿ ಜಿಲ್ಲೆಯ ಪ್ರಭಾವಿ ಉಸ್ತುವಾರಿ ಅಥವಾ ಪ್ರಮುಖ ಖಾತೆಯನ್ನ ನೀಡೋದಕ್ಕೆ ಡಿಕೆಶಿ ನಿರ್ಧಾರ ಮಾಡಿದ್ದಾರೆ. ಇದರ ಮೂಲಕ ಉತ್ತರ ಕರ್ನಾಟಕದಲ್ಲೂ ತಮ್ಮದೇ ಆದ ಪ್ರತ್ಯೇಕ ಶಕ್ತಿಯನ್ನ ಗಟ್ಟಿಗೊಳಿಸೋದು ಡಿಕೆಶಿಯ ಪ್ಲಾನ್. ಬಾಕಿ ಉಳಿದುಕೊಂಡಿರುವಂತಹ 20 ಸಚಿವ ಸ್ಥಾನಗಳಿಗಾಗಿ ಈಗ ಎರಡೂ ಬಣಗಳಲ್ಲಿ ಭಾರಿ ಪೈಪೋಟಿ ಕೂಡ ಆರಂಭ ಆಗಿದೆ. ಎರಡನೇ ಹಂತದಲ್ಲಿ ಸಚಿವರಾಗಲಿರುವಂತಹ ಪ್ರಮುಖ ನಾಯಕರ ಹೆಸರುಗಳು ಕೂಡ ಕೇಳಿ ಬರ್ತಾ ಇದೆ. ಮೊದಲ ಹಂತದಲ್ಲಿ ಡಿಕೆಶಿ ಆಪ್ತರನ್ನ ಸ್ವಲ್ಪ ದೂರ ಇಡೋದಕ್ಕೆ ಮತ್ತೊಂದು ಕಾರಣ ಏನಪ್ಪಾ ಅಂತಂದ್ರೆ, ಡಿಕೆ ಶಿವಕುಮಾರ್ ಅವರು ಸಿಎಂ ಆಗಿ ಅಧಿಕಾರವನ್ನ ವಹಿಸಿಕೊಂಡಿರುವ ಬೆನ್ನಲ್ಲೇ ಕೆಪಿಸಿಸಿ ಅಧ್ಯಕ್ಷ ಸ್ಥಾನವನ್ನ ಬಿಕೆ ಹರಿಪ್ರಸಾದ್ ಅವರಿಗೆ ನೀಡಲಾಯಿತು. ಈ ವೇಳೆ ಸಂಘಟನೆಯ ಸಮತೋಲನ ಕಾಯ್ದುಕೊಳ್ಳುವುದಕ್ಕೆ ಹೈಕಮಾಂಡ್ ಎರಡನೇ ಹಂತದ ವಿಸ್ತರಣೆಯಲ್ಲಿ ಡಿಕೆಶಿ ಬಣದ ನಾಯಕರಿಗೆ ಹೆಚ್ಚಿನ ಪ್ರಾತಿನಿಧ್ಯ ಮತ್ತೆ ಪ್ರಭಾವಿ ಖಾತೆಗಳನ್ನು ಕೊಡೋದಾಗಿ ಭರವಸೆಯನ್ನ ನೀಡಿದೆ. ಮೊದಲ ಹಂತದಲ್ಲಿ ಸಿದ್ದರಾಮಯ್ಯ ಬಣ ಮೇಲ್ನೋಟಕ್ಕೆ ಗೆದ್ದಂತೆ ಕಂಡ್ರೂ ಕೂಡ ಇದು ಡಿಕೆ ಶಿವಕುಮಾರ್ ಅವರು ಸರ್ಕಾರವನ್ನ ಸುಗಮವಾಗಿ ವಹಿಸಿಕೊಳ್ಳೋದಕ್ಕೆ ಹೈಕಮಾಂಡ್ ಹೆಣದಂತಹ
ರಾಜತಾಂತ್ರಿಕ ತಂತ್ರವಾಗಿತ್ತು. ಎರಡನೇ ಹಂತದ ವಿಸ್ತರಣೆಯಲ್ಲಿ ಡಿಕೆಶಿ ತಮ್ಮ ಅಸಲಿ ಆಟವನ್ನ ಶುರು ಮಾಡ್ತಾರೆ ಎಂಬುದರಲ್ಲಿ ಎರಡು ಮಾತಿಲ್ಲ. ಇದಿಷ್ಟು ಇವತ್ತಿನ ಪೊಲಿಟಿಕಲ್ ಅಪ್ಡೇಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.